ಅತ್ಯಂತ ಆಘಾತವಾಗಿರುವಂತಹ ಕುಟುಂಬದ ಸದಸ್ಯರಿಗೆ ನಮ್ಮ ಕೈಲಾದಷ್ಟು, ಯಾಕಂದ್ರೆ ಸಾಂತ್ವನ ಹೇಳೋದಷ್ಟು ಸರಳವಾಗಿಲ್ಲ, ಸಾಂತ್ವನ ಹೇಳೋದಕ್ಕೆ ನಾನು ಬಂದಿದ್ದೇನೆ. ಈ ಒಂದು ಘಟನೆ ಏನಿದೆ ಇದು ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರ ಒಟ್ಟಾರೆಯಾಗಿ ಅಭಿವೃದ್ಧಿಯ ಹಾದಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಕಮ್ಮಿಯಾಗಿ ಆರ್ಥಿಕ ಚಟುವಟಿಕೆಗಳು ಚೇತರಿಸಿಕೊಂಡು ಟೂರಿಸಂ ಬಹಳ ಒಳ್ಳೆ ಪ್ರಮಾಣದಲ್ಲಿ ಪಿಕಪ್ ಆದಂತಹ ಸಂದರ್ಭದಲ್ಲಿ ಮತ್ತು ಕಾಶ್ಮೀರದ ಜನರಿಗೂ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು, ಜಾತಿ ಧರ್ಮವನ್ನು ಮೀರಿ, ಪಕ್ಷ ಪಂಗಡವನ್ನು ಮೀರಿ ನಾವು ಭಾರತದಲ್ಲಿ ಸುರಕ್ಷಿತವಾಗಿದ್ದೇವೆ, ಭಾರತದಿಂದ ನಮ್ಗೆ ಒಳ್ಳೇದಾಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ಇದನ್ನು ಡಿರೇಲ್ ಮಾಡಬೇಕು, ಇದನ್ನು ಹಳಿ ತಪ್ಪಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಕೃತ್ಯವನ್ನು ಎಸಗಿದ್ದಾರೆ. ಈಗಾಗಲೇ ರಾಜತಾಂತ್ರಿಕವಾಗಿ ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಜಲ ದಿಗ್ಬಂಧನದೂ ಸೇರಿದಂತೆ ಹಲವು ಕ್ರಮಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಗೃಹ ಮಂತ್ರಿಗಳು ಹೇಳಿದಂತೆ ಯಾರು ನಮ್ಮವರಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ, ನಮಗೆ ನಮ್ಮ ದೇಶದ ಜನರ ಅಮಾಯಕರ ಜೀವವನ್ನು ಪಡೆದಿದ್ದಾರೆ, ಅವರಿಗೆ ತಕ್ಕದಾದಂತಹ ಶಾಸ್ತಿಯನ್ನ ಮಾಡಲಾರದೆ ಬಿಡೋದಿಲ್ಲ ಅನ್ನುವಂಥ ಏನು ಸಂಕಲ್ಪವಾಗಿ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಾವು ಪಾಕಿಸ್ತಾನವನ್ನು ಏಕಾಂಗಿ ಮಾಡುವುದರ ಜೊತೆಗೆ ಮುಂದಿನ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಈಗಾಗಲೇ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ನಿಗ್ರಹ ಹೇರುವುದರಲ್ಲಿ ಭಾರತ ಯಶಸ್ವಿಯಾಗಿದೆ. ಅದರಿಂದನೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕತೆಯು ಅಲ್ಲಿನೂ ಬೆಳೀತಾ ಇತ್ತು, ದೇಶದಲ್ಲಿಯೂ ಬೆಳೀತಾ ಇತ್ತು. ಈ ಎಲ್ಲ ಘಟನೆಯನ್ನು ಮೆಟ್ಟಿ ನೀರಿ ಭಯೋತ್ಪಾದನೆಯ ವಿರುದ್ಧ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಮತ್ತು ಇದಕ್ಕೊಂದು ಅಂತ್ಯವನ್ನು ಹಾಡ್ತೇವೆ. मैंने जो कन्नड़ में बोला हूँ, परसों भी मैंने बताया हूँ, जो कश्मीर में हुआ है पहलगाम में, ये निंदनीय है, खंडनीय है. तो जो अभी हाल ही में कश्मीर में, जम्मू कश्मीर में डेवलपमेंट भी अच्छा हो रहा था, इंफ्रास्ट्रक्चर भी बढ़ रहा था, टूरिज्म भी बहुत बड़ी मात्रा में इसका सर्ज हुआ था. 3 गुना 4 गुना हुआ था. 5 लाख 6 लाख जो टूरिस्ट जाते थे वो 18 लाख 20 लाख 25 लाख तक भी टूरिस्ट उधर जाना शुरू किया. कश्मीर को भूलोक का स्वर्ग ऐसे कहा जाता है, इसलिए लोग बहुत बड़ी मात्रा में जाते थे. उसी कारण से उधर इकोनॉमी भी की ग्रोथ हो रहा था. देश में भी बहुत बड़ी मात्रा में आतंकी घटना कम हुई थी. इसके कारण इसको डिरेल करने के लिए पाकिस्तान प्रेरित ये जो टेररिस्ट है हमला किया है. ऑलरेडी डिप्लोमेटिक क्षेत्र में जो कुछ भी कार्रवाई करना था, मोदी सरकार ने बहुत ही कठोर कार्रवाई की है. जैसे माननीय प्रधानमंत्री जी, गृह मंत्री जी और रक्षा मंत्री जी कहा है, हम जो भी हमारे लोगों को और इनोसेंट लोगों को ऐसे तकलीफ दिया है, मारा है, ऐसे लोगों को छोड़ने का सवाल ही नहीं है. इसका बराबर उन लोगों को बचताना पड़ेगा. ऐसे एक्शन भारत सरकार से हो. ನೋಡಿ, ನಾನು ಇಷ್ಟೇ ಹೇಳೋದು, ನಾನು ಪಾಲಿಟಿಕ್ಸ್ ಅನ್ನ ಇದರಲ್ಲಿ ಮಾಡಲಿಕ್ಕೆ ಬಯಸೋದಿಲ್ಲ. ನಾನು ಹೇಳೋದು, ಕಳೆದ ಹಲವಾರು ದಶಕಗಳಿಂದ ಪಾಕಿಸ್ತಾನ್
ಪ್ರೇರಿತ ಭಯೋತ್ಪಾದನೆ ಚಟುವಟಿಕೆಗಳು ಭಾರತದಲ್ಲಿ ನಡೀತಾ ಇದೆ. ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಒಂದು ಪಾಕಿಸ್ತಾನ ಭಯೋತ್ಪಾದಕ ದೇಶ ಅನ್ನೋದು ಕೂಡ ಬಹಳಷ್ಟು ದೇಶಗಳು ಅಂತಾರಾಷ್ಟ್ರೀಯ ಪ್ಲಾಟ್ಫಾರ್ಮ್ಗಳು, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಫೋರಮ್ಸ್ ಒಪ್ಪಿಕೊಂಡು ಪಾಕಿಸ್ತಾನಕ್ಕೆ ಕಟಕಟೆಯಲ್ಲಿ ನಿಲ್ಲಿಸೋ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ರೀತಿಯ ಹೇಳಿಕೆಗಳು, ರಾಬರ್ಟ್ ವಾದ್ರಾ ಹೇಳಿಕೆಯಿಂದ ಹಿಡ್ಕೊಂಡು ಅನೇಕರ ಇವತ್ತೇನು ಹೇಳಿಕೆ ಕೊಡ್ತಾ ಇದ್ದಾರೆ, ಅದು ಭಾರತದ ಈ ಹೋರಾಟಕ್ಕೆ ಅದು ತೊಂದರೆ ಆಗ್ತದೆ. ಮತ್ತು ನಾವು ಪಾಕಿಸ್ತಾನಕ್ಕೆ ಏನು ಕಟಕಟೆಯಲ್ಲಿ ನಿಲ್ಲಿಸ್ತಾ ಇದ್ದೀವಿ, ಒಂದು ರೀತಿ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ನಾನು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ನಾನು ವಿನಂತಿ ಮಾಡ್ತಾ ಇದ್ದೀನಿ, ಹಿಂದೆ ಮುಂಬೈ ಘಟನೆ ನಡೆದಾಗೂ ಸಹಿತ ದೇಶ ಒಂದಾಗಿತ್ತು. ಅವತ್ತು ವಿರೋಧ ಪಕ್ಷದ ನಾಯಕರಾಗಿ ಸುಷ್ಮಾ ಸ್ವರಾಜ್ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು, ರಾಜನಾಥ್ ಸಿಂಗ್ ಅವರು ಬಹಳ ಒಂದು ಬ್ಯಾಲೆನ್ಸ್ಡ್ ನಿಲುವನ್ನು ತಳೆದು ಸರ್ಕಾರದ ಜೊತೆಗೆ ನಿಂತಿದ್ರು. ಈಗೂ ಕೂಡ ಎಲ್ಲ ಪಕ್ಷಗಳು ಒಂದಾಗಿ, ಎಲ್ಲ ಜನ ಒಂದಾಗಿ ಭಯೋತ್ಪಾದನೆಯನ್ನು ಎದುರಿಸಬೇಕು. ಪಾಕಿಸ್ತಾನಕ್ಕೆ ಒಂದು ರೀತಿ ಬೆಂಬಲ ಸಿಗುವ ಭಾಷೆಯನ್ನು ನಾವ್ಯಾರು ಮಾತನಾಡಬಾರ್ದು ಅನ್ನುವಂಥದ್ದೇ ನನ್ನ ವಿನಂತಿ. ನಾನು ಯಾರು ಈಗೇನು ಆ ರೀತಿ ಹೇಳಿದ್ದಾರಲ್ಲ, ಇಲ್ಲಿ ಮುಸಲ್ಮಾನರಿಗೆ, ಇದು ಮುಸಲ್ಮಾನ್ ಹಿಂದೂಕ್ಕಿಂತ ಹೆಚ್ಚು ದೇಶದ ಮೇಲೆ ಅಟ್ಯಾಕ್ ಆದಂಥದ್ದು. ಆ ರೀತಿ ಆಗಬಾರ್ದು. ನಾನು ಕಾಂಗ್ರೆಸ್ ಮೇಲೂ ಆರೋಪ ಮಾಡ್ತಾ ಇಲ್ಲ, ಯಾಕಂದರೆ ಖರ್ಗೆ ಅವರು, ಹಿರಿಯ ಖರ್ಗೆ ಅವರು ಭಾಳ ಒಂದು ಆಲ್ಮೋಸ್ಟ್ ಸೋಫಾರ್ ಬ್ಯಾಲೆನ್ಸ್ಡ್ ಆದಂಥ ಸ್ಟೇಟ್ಮೆಂಟನ್ನು ಅವರ ಅಧ್ಯಕ್ಷರು ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಮೇಲೂ ನಾನು ಆರೋಪ ಮಾಡ್ತಾ ಇಲ್ಲ. ಇವ್ರು ಯಾರೋ ಅವರು ಮಾತನಾಡ್ತಾ ಇದ್ದಾರೆ, ಅವರಿಗೆ ಕಾಂಗ್ರೆಸ್ ಪಾರ್ಟಿ ಸೂಕ್ತವಾದಂಥ ಸಲಹೆ, ಸೂಚನೆ ಮತ್ತು ವಾರ್ನಿಂಗ್ ಅನ್ನು ಕೊಡಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿದೆ, ಅಲ್ಲಿನ ಸರ್ಕಾರವು ಘೋಷಣೆಯನ್ನ ಮಾಡಿದೆ. ರಾಜ್ಯ ಸರ್ಕಾರ 3 ಜನ ಇದ್ದಾರೆ, ಇನ್ನೂ ಹೆಚ್ಚು ಮಾಡಿದ್ರೆ ಒಳ್ಳೇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.